ಸ್ನೇಹಿತರೆ, ನಮ್ಮ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ಇಂತಹ ಹೆಚ್ಚಿನ ಜಿಕೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ. ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಎಂದು ಮೊದಲು ಕರೆದವರು ಯಾರು? ಆಪ್ಷನ್ಸ್ ಎ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ಸ್ ಬಿ ಗೋಪಾಲಕೃಷ್ಣ ಗೋಖಲೆ, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಬಾಲ್ ಗಂಗಾಧರ್ ತಿಲಕ್. ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಆಪ್ಷನ್ಸ್ ಎ 5 ವರ್ಷ, ಆಪ್ಷನ್ಸ್ ಬಿ 6 ವರ್ಷ, ಆಪ್ಷನ್ ಸಿ 8 ವರ್ಷ, ಆಪ್ಷನ್ ಡಿ 12 ವರ್ಷ. 12 ವರ್ಷ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸುವ ನದಿ ಯಾವುದು? ಆಪ್ಷನ್ಸ್ ಎ ಗೋದಾವರಿ ನದಿ, ಆಪ್ಷನ್ಸ್ ಬಿ ಕೃಷ್ಣಾ ನದಿ, ಆಪ್ಷನ್ ಸಿ ನರ್ಮದಾ ನದಿ, ಆಪ್ಷನ್ ಡಿ ಕಾವೇರಿ ನದಿ. ನರ್ಮದಾ ನದಿ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಸುವಾಸಿತ ಸಾಂಬಾರುಗಳ ರಾಣಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಲವಂಗ, ಆಪ್ಷನ್ಸ್ ಬಿ ದಾಲ್ಚಿನ್ನಿ, ಆಪ್ಷನ್ ಸಿ ಏಲಕ್ಕಿ, ಆಪ್ಷನ್ ಡಿ ಶುಂಠಿ. ಏಲಕ್ಕಿ ಸರಿಯಾದಂತಹ ಉತ್ತರ. ಐದನೇ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ಸ್ ಎ ಬ್ರೆಜಿಲ್, ಆಪ್ಷನ್ಸ್ ಬಿ ಜಪಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಭಾರತ. ಚೀನಾ ಸರಿಯಾದಂತಹ ಉತ್ತರ. ಆರನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪಿತವಾಗಿದ್ದು? ಆಪ್ಷನ್ಸ್ ಎ ಬೆಂಗಳೂರು, ಆಪ್ಷನ್ಸ್ ಬಿ ಧಾರವಾಡ, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಮೈಸೂರು. ಮೈಸೂರು ಸರಿಯಾದ ಉತ್ತರ. ಏಳನೇ ಪ್ರಶ್ನೆ, ಭಾರತದಲ್ಲಿ ವಿಮಾನಗಳನ್ನು ಎಲ್ಲಿ ತಯಾರಿಸುತ್ತಾರೆ? ಆಪ್ಷನ್ಸ್ ಎ ಬಿಇಎಲ್, ಆಪ್ಷನ್ಸ್ ಬಿ ಬಿಎಚ್ಇಎಲ್, ಆಪ್ಷನ್ ಸಿ ಐಟಿಐ, ಆಪ್ಷನ್ ಡಿ ಎಚ್ಎಎಲ್. ಎಚ್ಎಎಲ್ ಸರಿಯಾದ ಉತ್ತರ. ಎಂಟನೇ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಸಿನಿಮಾ ಸ್ಟುಡಿಯೋ ರಾಮೋಜಿ ಫಿಲ್ಮ್ ಸಿಟಿ ಎಲ್ಲಿದೆ? ಆಪ್ಷನ್ಸ್ ಎ ಬೆಂಗಳೂರು, ಆಪ್ಷನ್ಸ್ ಬಿ ಚೆನ್ನೈ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಗೋವಾ. ಹೈದರಾಬಾದ್ ಸರಿಯಾದ ಉತ್ತರ. ಒಂಬತ್ತನೇ ಪ್ರಶ್ನೆ, ಕರ್ನಾಟಕದ ಸಾಂಸ್ಕೃತಿಕ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಧಾರವಾಡ, ಆಪ್ಷನ್ಸ್ ಬಿ ಮಂಗಳೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮೈಸೂರು. ಮೈಸೂರು ಸರಿಯಾದ ಉತ್ತರ. ಹತ್ತನೇ ಪ್ರಶ್ನೆ, ಭಾರತದ ವಜ್ರದ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಕಾನ್ಪುರ್, ಆಪ್ಷನ್ಸ್ ಬಿ ಲಕ್ನೋ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಸೂರತ್. ಸೂರತ್ ಸರಿಯಾದಂತಹ ಉತ್ತರ. 11ನೇ ಪ್ರಶ್ನೆ, ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು? ಆಪ್ಷನ್ಸ್ ಎ ಥೈರಾಯ್ಡ್, ಆಪ್ಷನ್ಸ್ ಬಿ ಪಿಟ್ಯೂಟರಿ, ಆಪ್ಷನ್ ಸಿ ಪಿನಿಯಲ್, ಆಪ್ಷನ್ ಡಿ ಲಿವರ್. ಲಿವರ್ ಸರಿಯಾದಂತಹ ಉತ್ತರ. 11ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಅಸ್ಸಾಂ, ಆಪ್ಷನ್ಸ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರಪ್ರದೇಶ್, ಆಪ್ಷನ್ ಡಿ ತೆಲಂಗಾಣ. ಕರ್ನಾಟಕ ಸರಿಯಾದಂತಹ ಉತ್ತರ. 13ನೇ ಪ್ರಶ್ನೆ, ಭಾರತೀಯ ನಾಗರಿಕ ಸೇವೆಯನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಯಾರು? ಆಪ್ಷನ್ಸ್ ಎ ಜಿಕೆ ಗೋಖಲೆ, ಆಪ್ಷನ್ಸ್ ಬಿ ರಾಮಾನುಜನ್, ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಡಿ ಸತ್ಯೇಂದ್ರನಾಥ್ ಟ್ಯಾಗೋರ್. ಸತ್ಯೇಂದ್ರನಾಥ್ ಟ್ಯಾಗೋರ್ ಸರಿಯಾದ ಉತ್ತರ. 14ನೇ ಪ್ರಶ್ನೆ, ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿದ ವರ್ಷ ಯಾವುದು? ಆಪ್ಷನ್ಸ್ ಎ 1992, ಆಪ್ಷನ್ಸ್ ಬಿ 1993, ಆಪ್ಷನ್ ಸಿ 1994, ಆಪ್ಷನ್ ಡಿ 1995. 1992 ಸರಿಯಾದ ಉತ್ತರ. 15ನೇ ಪ್ರಶ್ನೆ, ಗುಪ್ತ ವಂಶದ ಯಾವ ರಾಜನಿಂದ ನಳಂದ ವಿಶ್ವವಿದ್ಯಾಲಯವು ಸ್ಥಾಪಿಸಲ್ಪಟ್ಟಿತು? ಆಪ್ಷನ್ಸ್ ಎ ಸಮುದ್ರಗುಪ್ತ, ಆಪ್ಷನ್ಸ್ ಬಿ ಸ್ಕಂದಗುಪ್ತ, ಆಪ್ಷನ್ ಸಿ 1ನೇ ಚಂದ್ರಗುಪ್ತ, ಆಪ್ಷನ್ ಡಿ 1ನೇ ಕುಮಾರಗುಪ್ತ. 1ನೇ ಕುಮಾರಗುಪ್ತ ಸರಿಯಾದಂತ ಉತ್ತರ. 16ನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದು? ಆಪ್ಷನ್ಸ್ ಎ ಐಹೊಳೆ ಶಾಸನ, ಆಪ್ಷನ್ಸ್ ಬಿ ಹಲ್ಮಿಡಿ ಶಾಸನ, ಆಪ್ಷನ್ ಸಿ ತಾಮ್ರಪಟು ಶಾಸನ, ಆಪ್ಷನ್ ಡಿ ತಾಳಗುಂದ ಶಾಸನ. ತಾಳಗುಂದ ಶಾಸನ ಸರಿಯಾದ ಉತ್ತರ. 17ನೇ ಪ್ರಶ್ನೆ, ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಆಪ್ಷನ್ ಸಿ 29, ಆಪ್ಷನ್ ಬಿ 30, ಆಪ್ಷನ್ ಸಿ 31, ಆಪ್ಷನ್ ಡಿ 32. 31 ಸರಿಯಾದ ಉತ್ತರ. 18ನೇ ಪ್ರಶ್ನೆ, ಭಾರತದ ಕಾಟನ್ ಪೊಲಿಶ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಸಿ ದಾವಣಗೆರೆ, ಆಪ್ಷನ್ಸ್ ಬಿ ಕಾನ್ಪುರು, ಆಪ್ಷನ್ ಸಿ ಅಹಮದಾಬಾದ್, ಆಪ್ಷನ್ ಡಿ ಮುಂಬೈ.
ಮುಂಬೈ ಸರಿಯಾದ ಉತ್ತರ. 19ನೇ ಪ್ರಶ್ನೆ, ಭಾರತದ ಐನ್ಸ್ಟೈನ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಅರುಣ್ ಅಸಫ್ ಅಲಿ, ಆಪ್ಷನ್ ಬಿ GR ದೇಶಪಾಂಡೆ, ಆಪ್ಷನ್ ಸಿ BM ಶ್ರೀಕಂಠಯ್ಯ, ಆಪ್ಷನ್ ಡಿ ನಾಗಾರ್ಜುನ. ನಾಗಾರ್ಜುನ ಸರಿಯಾದ ಉತ್ತರ.